ಕ್ವಶನ್ ಕಳಿಸಿ ನೋಡಿ. ಕ್ವಶನ್ ನಂಬರ್ 7. ಸೊ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದೀನಿ. ಫಾಲೋಯಿಂಗ್ ಆರ್ ದಿ ಬ್ಯಾಲೆನ್ಸ್ ಶೀಟ್ಸ್ ಆಫ್ ಐರನ್ ಓರ್ ಲಿಮಿಟೆಡ್. ಬ್ಯಾಲೆನ್ಸ್ ಶೀಟ್ಸ್ ಆಸ್ ಆನ್ 31st March. ಸೊ ಲಯಬಿಲಿಟೀಸ್ ಅಂಡ್ ಅಸೆಟ್ಸ್ 2 years ಕೊಟ್ಟಿದ್ದಾನೆ. ಲಯಬಿಲಿಟೀಸ್ ಮತ್ತು ಅಸೆಟ್ಸ್ 2 years 2008 and 2009. ಏನೇನಿದೆ? ಶೇರ್ ಕ್ಯಾಪಿಟಲ್, ರಿಸರ್ವ್ ಅಂಡ್ ಸರ್ಪ್ಲಸ್, ಡಿಬೆಂಚರ್ಸ್, ಕ್ರೆಡಿಟಾರ್ಸ್, ಬ್ಯಾಂಕ್ ಲೋನ್ ಅಂಡ್ ಬಿಲ್ಸ್ ಪೇಯಬಲ್. ಹಿಯರ್ ಫಿಕ್ಸ್ಡ್ ಅಸೆಟ್ಸ್, ಇನ್ವೆಸ್ಟ್ಮೆಂಟ್ಸ್, ಡೆಟಾರ್ಸ್, ಸ್ಟಾಕ್, ಬಿಲ್ಸ್ ರಿಸೀವೇಬಲ್ಸ್ ಆ್ಯಂಡ್ ಕ್ಯಾಶ್. ಸೊ 2 years ಕೊಟ್ಟಿದ್ದಾನೆ. ಸೊ ಫಾರ್ಮ್ಯಾಟ್ ಹಾಕೊಳ್ಳಿ. ಶೆಡ್ಯೂಲ್ ಆಫ್ ಚೇಂಜ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಶೆಡ್ಯೂಲ್ ಅಂತಾದರೂ ಬರ್ಕೊಳ್ಳಿ ಅಥವಾ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆದರೂ ಬರ್ಕೊಳ್ಳಿ. ಫಾರ್ಮ್ಯಾಟ್ನಲ್ಲಿ ನಿಮಗೆ ಸ್ಟೇಟ್ಮೆಂಟ್ ಅಂತ ಕಳಿಸಿದ್ದೀನಿ. ಸೊ ವಾಟ್ ಎವರ್, ಶೆಡ್ಯೂಲ್ ಆದರೂ ಬರ್ಕೊಳ್ಳಿ, ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆದರೂ ಬರ್ಕೊಳ್ಳಿ. ಫಸ್ಟ್ ಒನ್. ಸೊ ಫಸ್ಟ್ ಏನು ತೊಗೋತೀರಾ? ಆ್ಯಸ್ ಪರ್ ಫಾರ್ಮ್ಯಾಟ್ ಪರ್ಟಿಕ್ಯುಲರ್ಸ್. ಇದು ಕರೆಂಟ್, ಇಲ್ಲಿ ಪ್ರೀವಿಯಸ್ ಇಯರ್ ತೊಗೊಳ್ಳಿ, ಇಲ್ಲಿ ಕರೆಂಟ್ ಇಯರ್ ಬರುತ್ತೆ. ಇದು ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 2 ಕಾಲಮ್ ತೊಗೋಬೇಕು. ಸೊ ಪರ್ಟಿಕ್ಯುಲರ್ಸ್ ಇದು ಪ್ರೀವಿಯಸ್ ಇಯರ್. ಸೊ ಪ್ರೀವಿಯಸ್ ಇಯರ್ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾನೆ? 2008 ಇದೆ. ಸೊ 2008 ತೊಗೊಳ್ಳಿ, ಪ್ರೀವಿಯಸ್ ಇಯರ್. ಆ್ಯಂಡ್ ಕರೆಂಟ್ ಇಯರ್ ಈಸ್ 2009. ಇಲ್ಲಿದೆ 2008 ಪ್ರೀವಿಯಸ್ ಇಯರ್, ಇದು ಕರೆಂಟ್ ಇಯರ್ ಆಗುತ್ತೆ. ಓಕೆ, ನೆಕ್ಸ್ಟ್. ಸೊ ಈಗ 1 by 1 ಎಂಟ್ರಿ ಮಾಡ್ಕೊತ ಹೋಗಿ. ಫಸ್ಟ್ ಒನ್, ಕರೆಂಟ್ ಅಸೆಟ್ಸ್ ಹೆಡ್ಡಿಂಗ್. ಸೊ ಫಸ್ಟ್ ಕರೆಂಟ್ ಅಸೆಟ್ಸ್ ಏನೇನಿದೆ ಇದು ಎಂಟ್ರಿ ಮಾಡ್ಕೊಂಬಿಡಿ. ಅಸೆಟ್ ಸೈಡು ಫಿಕ್ಸ್ಡ್ ಅಸೆಟ್ಸ್ ಕರೆಂಟ್ ಅಸೆಟ್ಸ್ ಅಲ್ಲ, ಇನ್ವೆಸ್ಟ್ಮೆಂಟ್ಸ್ ಕರೆಂಟ್ ಅಸೆಟ್ಸ್ ಅಲ್ಲ, ಡೆಟಾರ್ಸ್ ಇದೆ, ಸ್ಟಾಕ್, ಬಿಲ್ಸ್ ರಿಸೀವೇಬಲ್ ಆ್ಯಂಡ್ ಕ್ಯಾಶ್. ಸೊ 4 ಇದೆ ಎಂಟ್ರೀಸ್ ಕರೆಂಟ್ ಅಸೆಟ್ಸ್: ಡೆಟಾರ್ಸ್, ಸ್ಟಾಕ್, ಬಿಲ್ಸ್ ರಿಸೀವೇಬಲ್ ಆ್ಯಂಡ್ ಕ್ಯಾಶ್. ಫಸ್ಟ್ debtors, stock, bills receivable and cash. ಓಕೆ, ಫಸ್ಟ್ ಡೆಟಾರ್ಸ್ದು 2008-2009 ಎರಡೂ ಅಮೌಂಟು ಬರ್ಕೊಂಬಿಡಿ. ಎಷ್ಟಿದೆ ಡೆಟಾರ್ಸ್ದು? 1,20,000 2008. 2009 ಎಷ್ಟಿದೆ? 1,45,000. 1,20,000 and 1,45,000. ನೆಕ್ಸ್ಟ್, ಸ್ಟಾಕ್ ವ್ಯಾಲ್ಯೂ 2,60,000, 1,80,000. 2,60,000 and 1,80,000. Next, bills receivable 60,000, 1,10,000. Next, cash 20,000, 55,000. ಸೊ ನಾವು ಈಗೇನು ಮಾಡ್ತೀರಾ? ಎಂಟ್ರೀಸ್ ಬರೆದಾದ್ಮೇಲೆ ಆ ಎಂಟ್ರೀಸ್ ಇನ್ಕ್ರೀಸ್ ಯಾವುದು, ಡಿಕ್ರೀಸ್ ಯಾವುದು ಚೆಕ್ ಮಾಡ್ಕೊಳ್ಳಿ. ಸೊ ನಾನು ಹೇಳಿದೆ, ವೆನ್ ಕರೆಂಟ್ ಅಸೆಟ್ಸ್ ಆರ್ ಇನ್ಕ್ರೀಸ್ಡ್ ದೇರ್ ಈಸ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ರೈಟ್? ಸೊ ಕರೆಂಟ್ ಅಸೆಟ್ಸ್ ಯಾವುದು ಇನ್ಕ್ರೀಸ್ ಆಗಿದೆ ಅದು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆಗುತ್ತೆ. ಡಿಕ್ರೀಸ್ ಇದ್ದರೆ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆಗುತ್ತೆ. ಫಸ್ಟ್ ನೋಡಿ, ಪ್ರೀವಿಯಸ್ ಇಯರ್ ಕರೆಂಟ್ ಅಸೆಟ್ ಯಾವುದು? ಡೆಟಾರ್ 1,20,000, ಕರೆಂಟ್ ಇಯರ್ 1,45,000. ಸೊ ವಾಟ್ ಈಸ್ ದ ರಿಸಲ್ಟ್? ಇನ್ಕ್ರೀಸ್. ಎಷ್ಟು ಇನ್ಕ್ರೀಸ್ ಆಗಿದೆ? 1,20,000 minus 1,45,000, 25,000 ಇನ್ಕ್ರೀಸ್ ಆಗಿದೆ. ಸೊ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಮೀನ್ಸ್ ವಾಟ್? ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಇಲ್ಲಿ ಎಷ್ಟು ಇನ್ಕ್ರೀಸ್ ಆಗುತ್ತೆ? ಹಾಗಾದರೆ 25,000 ಇನ್ಕ್ರೀಸ್ ಅಂತ ಬರ್ಕೋಬೇಕು. ಜಸ್ಟ್ ಡಿಫ್ರೆನ್ಸ್ ಅಮೌಂಟು. ಇನ್ಕ್ರೀಸ್ ಆದರೆ ಇನ್ಕ್ರೀಸ್ ಕಾಲಮಲ್ಲಿ, ಡಿಕ್ರೀಸ್ ಆದರೆ ಡಿಕ್ರೀಸ್ ಕಾಲಮಲ್ಲಿ. ನೆಕ್ಸ್ಟ್, ಸ್ಟಾಕ್ 2,60,000, 1,80,000. ಇಲ್ಲೇನಾಗಿದೆ? ಡಿಕ್ರೀಸ್ ಆಗಿದೆ. ಪ್ರೀವಿಯಸ್ ಇಯರ್ಗೆ ಕರೆಂಟ್ ಇಯರ್ಗೆ ಎಷ್ಟು ಡಿಕ್ರೀಸ್ ಆಗಿದೆ? 80,000. ಸೊ 80,000 ಡಿಕ್ರೀಸ್ ಕಾಲಮಲ್ಲಿ. ನೆಕ್ಸ್ಟ್, 60 ಪ್ರೀವಿಯಸ್ ಇಯರ್, ಕರೆಂಟ್ ಇಯರ್ 1,10,000. ಸೊ ಇನ್ಕ್ರೀಸ್ ಆಗಿದೆ ಅಲ್ವಾ? ಎಷ್ಟು ಇನ್ಕ್ರೀಸ್ ಆಗಿದೆ? ಇದು 50,000 ಇನ್ಕ್ರೀಸ್ ಆಗಿದೆ. 50,000 ಇನ್ಕ್ರೀಸ್. ಬಿಲ್ಸ್ ರಿಸೀವಬಲ್. ನೆಕ್ಸ್ಟ್, ಕ್ಯಾಶ್ ಪ್ರೀವಿಯಸ್ ಇಯರ್ 20,000, ಕರೆಂಟ್ ಇಯರ್ 55,000 ಇನ್ಕ್ರೀಸ್ ಆಗಿದೆ. ಎಷ್ಟು ಇನ್ಕ್ರೀಸ್ ಆಗಿದೆ? 35,000. ಸೊ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 35,000 ಓವರ್. ನೆಕ್ಸ್ಟ್, ಆಫ್ಟರ್ ದ್ಯಾಟ್ ಟೋಟಲ್ ಮಾಡ್ಕೊಳ್ಳಿ. ಇದಕ್ಕೆ $16,460,000. ಸೊ ಇಲ್ಲಿ 0, 9, 4,90,000.
ಇದಾಯಿತು. ನೆಕ್ಸ್ಟ್ ನಂಬರ್ 2 ಕರೆಂಟ್ ಲಯಬಿಲಿಟೀಸ್. ರೋಮನ್ ನಂಬರ್ 2 ಕರೆಂಟ್ ಲಯಬಿಲಿಟೀಸ್. ಸೊ ಕರೆಂಟ್ ಲಯಬಿಲಿಟೀಸ್ ಏನೇನಿದೆ, ಲಯಬಿಲಿಟಿ ಸೈಡ್ ನೋಡ್ಕೊಳ್ಳಿ. ಶೇರ್ ಕ್ಯಾಪಿಟಲ್ ಕರೆಂಟ್ ಲಯಬಿಲಿಟಿ ಅಲ್ಲ, ರಿಸರ್ವ್ ಅಂಡ್ ಸರ್ಪ್ಲಸ್ ಕರೆಂಟ್ ಲಯಬಿಲಿಟಿ ಅಲ್ಲ, ಡಿಬೆಂಚರ್ ಕರೆಂಟ್ ಲಯಬಿಲಿಟಿ ಅಲ್ಲ, ಕ್ರೆಡಿಟಾರ್ಸ್ ಇದೆ ಅಲ್ವಾ ಕರೆಂಟ್ ಲಯಬಿಲಿಟಿ, ಬ್ಯಾಂಕ್ ಲೋನ್ ಕರೆಂಟ್ ಲಯಬಿಲಿಟಿ ಮತ್ತು ಬಿಲ್ಸ್ ಪೇಯಬಲ್ ಕರೆಂಟ್ ಲಯಬಿಲಿಟಿ. ಸೊ 3 ಎಂಟ್ರಿ ಬರ್ಕೊಂಬಿಡಿ, ಕ್ರೆಡಿಟಾರ್ಸ್, ಬ್ಯಾಂಕ್ ಲೋನ್ ಆ್ಯಂಡ್ ಬಿಲ್ಸ್ ಪೇಯಬಲ್. So amounts are 2008 and 9, 50 and 30,000, 50,000 and 30,000, and bank loan 40,000, 20,000, bills payable 20,000 and 40,000. ನೀವು ಒಂದ್ಸಲ ಕ್ವಶನ್ನ ವಿಡಿಯೋ ಪಾಸ್ ಮಾಡಿ ಕ್ವಶನ್ ಬರ್ಕೊಂಬಿಡಿ ಬೇಕಾದರೆ. ಓಕೆ, ನೆಕ್ಸ್ಟ್ ಈಗೇನು ಮಾಡ್ತೀರಾ ಮತ್ತೆ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಇದು ಕರೆಂಟ್ ಲಯಬಿಲಿಟಿ ಇದೆ, ಹಾಗಾಗಿ ಅಪೋಸಿಟ್ ಆಗುತ್ತೆ. ಇನ್ಕ್ರೀಸ್ ಆದರೆ ಡಿಕ್ರೀಸ್ ಕಾಲಮಲ್ಲಿ ಬರೀರಿ, ಡಿಕ್ರೀಸ್ ಆದರೆ ಇನ್ಕ್ರೀಸ್ ಕಾಲಮಲ್ಲಿ ಬರೀರಿ. ಇಲ್ಲೇನಾಗಿದೆ 50 ಇರೋದು 30 ಆಗಿದೆ, ಸೊ ಡಿಕ್ರೀಸ್ ಆಯಿತು, ಇನ್ಕ್ರೀಸ್ ಕಾಲಮಲ್ಲಿ 20,000. ನೆಕ್ಸ್ಟ್ 40 ಇರೋದು 20 ಆಗಿದೆ, ಅಂದರೆ ಡಿಕ್ರೀಸ್ ಆಗಿದೆ, ಇನ್ಕ್ರೀಸ್ ಕಾಲಮಲ್ಲಿ ಅಗೈನ್ 20,000. 20 ಇರೋದು 40 ಆಗಿದೆ, ಇನ್ಕ್ರೀಸ್ ಆಗಿದೆ, ಅಂದರೆ ಡಿಕ್ರೀಸ್ ಕಾಲಮಲ್ಲಿ 20,000 ಓವರ್. ನೆಕ್ಸ್ಟ್ ಟೋಟಲ್ ಆಫ್ ಲಯಬಿಲಿಟೀಸ್. ಸೊ ಟೋಟಲ್ ಎಷ್ಟಾಗುತ್ತೆ ಇದು 50, 40, 90 ಪ್ಲಸ್ 20, 1,10,000. ಹಿಯರ್ 90,000. This is total of liabilities. So now ಎರಡು ಲೈನ್ ಬಿಟ್ಟು ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ಈಸ್ 1 minus 2. 1 ಅಂದರೆ ಯಾವುದು ಕರೆಂಟ್ ಅಸೆಟ್ಸ್, 2 ಅಂದರೆ ಕರೆಂಟ್ ಲಯಬಿಲಿಟಿ. 4,60,000 minus 1,10,000, 3,50,000, and 4,90,000 minus 90,000, 4,00,000. ಓಕೆ, 3,50,000 ಇರೋದು 4,00,000 ಆಗಿದೆ. ದಟ್ ಈಸ್ ವಾಟ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಿದೆ 50,000 ಇದೆ. ಪ್ರೀವಿಯಸ್ ಇಯರ್ಗೆ ಕರೆಂಟ್ ಇಯರ್ಗೆ 50,000 ಡಿಫ್ರೆನ್ಸ್. ಸೊ ಇಲ್ಲೇನು ಬರೀತೀರಾ, ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಬರ್ಕೋಬೇಕು. ಸೊ ಏನಂತ ಬರೀತೀರಾ ಇಲ್ಲಿ, ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡಿ. ಇನ್ಕ್ರೀಸ್ ಕಾಲಮಲ್ಲಿ ಜಾಸ್ತಿ ಬರುತ್ತಾ, ಡಿಕ್ರೀಸ್ ಕಾಲಮಲ್ಲಿ ಜಾಸ್ತಿ ಬರುತ್ತಾ ಅಂಥೇಳಿ. ಸೊ ಇನ್ಕ್ರೀಸ್ ಕಾಲಮ್ ಎಷ್ಟಿದೆ 25,000 ಪ್ಲಸ್ 50 ಪ್ಲಸ್ 35 ಪ್ಲಸ್ 20 ಪ್ಲಸ್ 20, ಟೋಟಲ್ 1,50,000 ಆಗುತ್ತೆ. ಇದು 1,50,000, ಇದು 80 ಪ್ಲಸ್ 20, ಇದು 1,00,000 ಆಗುತ್ತೆ. ಸೊ ಯಾವುದು ಜಾಸ್ತಿ ಇದೆ, ಇನ್ಕ್ರೀಸ್ ಕಾಲಮ್ ಜಾಸ್ತಿ ಇದೆ. ಸೊ ಇನ್ಕ್ರೀಸ್ ಕಾಲಮ್ ಜಾಸ್ತಿ ಇರೋದ್ರಿಂದ ಈ ಅಮೌಂಟ್ನ ಬರ್ಕೊಳ್ಳಿ ಕೆಳಗಡೆ, 1,50,000 ಸೇಮ್ 1,50,000. So 1,50,000 minus 1,50,000. So that is 50,000. ಸೊ ಡಿಕ್ರೀಸ್ ಕಾಲಮಲ್ಲೇ ಜಾಸ್ತಿ ಬರೋದ್ರಿಂದ, ಡಿಕ್ರೀಸ್ ಕಾಲಮಲ್ಲೇ ಬ್ಯಾಲೆನ್ಸಿಂಗ್ ಫಿಗರ್ ಬರೋದ್ರಿಂದ ಏನಂತ ಬರೀತೀರಾ ಅದನ್ನು, ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಏನಾಗುತ್ತೆ ಅದು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು 50,000 ಆಗುತ್ತೆ. ಡೆಬಿಟ್ ಬ್ಯಾಲೆನ್ಸ್ ಜಾಸ್ತಿ ಇದ್ದು ಬ್ಯಾಲೆನ್ಸಿಂಗ್ ಫಿಗರ್ ಡಿಕ್ರೀಸ್ ಕಾಲಮಲ್ಲಿ ಬಂದರೆ ಅದು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಇದೆಲ್ಲ ಬಿಟ್ಟಾಕಿ ಜಸ್ಟ್ ಸಿಂಪಲ್ ಥಿಂಗ್, ಪ್ರೀವಿಯಸ್ ಇಯರ್ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಿತ್ತು 3,50,000, ಕರೆಂಟ್ ಇಯರ್ ಇಟ್ ಬಿಕಮ್ಸ್ 4,00,000, ಹೌದಲ್ವಾ. ಸೊ ಇನ್ಕ್ರೀಸ್ ಆಗಿದೆನಾ ಕರೆಂಟ್ ಇಯರ್ಗೆ, ಪ್ರೀವಿಯಸ್ ಇಯರಿಂದ ಕರೆಂಟ್ ಇಯರ್ಗೆ ಎಷ್ಟು ಇನ್ಕ್ರೀಸ್ ಆಗಿದೆ 50,000, ಅದನ್ನೇ ಇಲ್ಲಿ ತೋರಿಸ್ತಾ ಇದ್ದೀವಿ ಅಷ್ಟೇ. ಸೊ ಆ್ಯಸ್ ಪರ್ ಟೆಕ್ನಿಕಲ್ ಆಗಿ ನಾವು ತೋರಿಸ್ಬೇಕಂದ್ರೆ ಇನ್ಕ್ರೀಸ್ ಕಾಲಮ್ ಡಿಕ್ರೀಸ್ ಕಾಲಮ್ ಹಾಕಿ ತೋರಿಸ್ಬೇಕು. ಬಟ್ ನಮಗೆ ಈಸಿಯಾಗಿ ಅರ್ಥ ಆಗಬೇಕು ಅಂದರೆ ನೀವು ಇಲ್ಲಿ ನೋಡ್ಕೊಂಡ್ಬಿಟ್ರೆ ಸಾಕು, ಗೊತ್ತಾಗ್ಬಿಡುತ್ತೆ. ವರ್ಕಿಂಗ್ ಕ್ಯಾಪಿಟಲ್ ಪ್ರೀವಿಯಸ್ ಇಯರ್ 3,50,000 ಇಟ್ ವಾಸ್, ಆ್ಯಂಡ್ ನಾವು ಇಟ್ ಈಸ್ 4,00,000. ಎಷ್ಟಾಗಿದೆ 50,000 ಇನ್ಕ್ರೀಸ್ ಆಗಿದೆ. ಅದನ್ನೇ ಇಲ್ಲಿ ಟೆಕ್ನಿಕಲ್ ಆಗಿ ತೋರಿಸ್ತಾ ಇದ್ವಿ, ಯಾವುದರಲ್ಲಿ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ.
ಸೊ ಇದು ಯಾವುದು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಈ ಅಮೌಂಟ್ ಏನಿದೆ ಅಲ್ವಾ ಇದನ್ನು ಲಾಸ್ಟ್ ಸ್ಟೇಟ್ಮೆಂಟಲ್ಲಿ ತೋರಿಸ್ತೇವೆ ಮತ್ತೆ ಫಂಡ್ಸ್ ಫ್ರಮ್ ಆಪರೇಷನ್ಸಲ್ಲಿ, ಸರಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ನಲ್ಲಿ. ಓಕೆ.